ಎಲ್ಲರಿಗೂ ನಮಸ್ಕಾರ. ಮಮತಾಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ಜೋಳದ ಪಡ್ಡು ಮಾಡೋದನ್ನು ನೋಡೋಣ. ಮೊದಲು ಒಂದು ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ಪು ಚಿರೋಟಿ ರವೆ ಹಾಕೊಂಡಿದ್ದೀನಿ, ಹಾಗೆ ಉಪ್ಪು ಹಾಕೊಂಡಿದ್ದೀನಿ, ಮತ್ತು ಮೊಸರು, ಒಂಚೂರು ಸಕ್ಕರೆ ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಸಣ್ಣ ಚಿರೋಟಿ ತೊಗೊಂಡಿದ್ನಲ್ಲ, ಆ ಬಟ್ಲಿಂದ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ, ಹಾಗೆ ಒಂದು ಕಪ್ ನೀರು ಹಾಕ್ಕೊಂಡೆ ಜೊತೆಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ರವೆ ಹಿಟ್ಟು ಎಲ್ಲ ನೀಟಾಗಿ ಮೊಸರೆಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಸಕ್ಕರೆ ಹಾಕಿ ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಪಡ್ಡು ಮಾಡ್ಕೋಬೋದು ನಾವು. ಇದಕ್ಕೆ ಮಸಾಲೆ ಮಾಡಿಕೊಂಡು ಮಾಡೋಣ ಪಡ್ಡು. ಇದು ತುಂಬ ರುಚಿಯಾಗಿರುತ್ತೆ ಪಡ್ಡು. ಹಾಗೆ ಡಯಟ್ ಅಂತಿರ್ತಾರೆ, ಅದು ಇದು ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಈ ಥರ ಜೋಳದ ಪಡ್ಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡಬೇಕು. ಮಸಾಲೆ ಪಡ್ಡು ಚೆನ್ನಾಗಿರ್ತೈತೆ ಇದು. ಹಾಗೆ ಪ್ಲೇನ್ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನ ಈ ಹಿಟ್ಟಿಗೆ ಹಾಕಿ ಮುಚ್ಚಿಟ್ಬಿಡೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಬೇಕು ಅದನ್ನು, ಯಾಕಂದರೆ ಅದು ರವೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ಲ. ನೋಡಿ, ಈ ಪಡ್ಡಿನ ಹಂಚಿನೊಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ನಿಮಗೆ ದೊಡ್ಡದು ಬೇಕಂದರೆ ಫುಲ್ ಹಾಕೋಬಹುದು, ಚಿಕ್ಕ ಚಿಕ್ಕದು ಮಾಡ್ಕೊತೀವಿ ಅಂದರೆ ಅರ್ಧ ಹಾಕ್ಕೊಂಡು ಮಾಡ್ಕೋಬಹುದು. ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಜೋಳನೇ ಯೂಸ್ ಮಾಡೋದು ಜಾಸ್ತಿ. ಹಾಗಾಗಿ ಜೋಳದ್ದೇ ಪಡ್ಡು ಮಾಡಿ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ಪಡ್ಡೆಲ್ಲವು. ನೋಡಿ, ಈ ಥರ ಕೆಂಪಾಗುತ್ತೆ. ಸಕ್ಕರೆ ಹಾಕೋ ಉದ್ದೇಶ ಇಷ್ಟೇ, ಈ ಥರ ಕೆಂಪಾಗಿ ಬರುತ್ತೆ. ಯಾಕಂದರೆ ಇದು ಇನ್ಸ್ಟಂಟಾಗಿ ಮಾಡೋದ್ರಿಂದ ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ನೆಂದಿರುತ್ತಲ್ವ, ಹಂಗಾಗಿ ಸ್ವಲ್ಪ ಕೆಂಪು ಬರಲಿ ಅನ್ನೋ ಉದ್ದೇಶಕ್ಕೆ ಸಕ್ಕರೆ ಹಾಕ್ಕೊಂಡಿರ್ತೀವಿ. ಈಗ ಇದಕ್ಕೊಂದು ಚಟ್ನಿ ಮಾಡೋಣ ನೋಡೋಣ ಬನ್ನಿ. ಸ್ವಲ್ಪ ಕೊಬ್ಬರಿ, ಆಮೇಲೆ ಕಡಲೆಬೇಳೆಯಿಂದ ಮಾಡಿದ್ದೀನಿ ಇದನ್ನು. ಕಡಲೆಬೇಳೆ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಇದನ್ನ ಮಿಕ್ಸಿ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಲ ಹುರ್ಗಡ್ಲೆದೇ ಮಾಡೋದು, ಆಮೇಲೆ ಶೇಂಗಾದೇ ಮಾಡೋದಕ್ಕಿಂತಲೂ ಒಂದೊಂದು ಸತಿ ಈ ಥರ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಬರುತ್ತೆ. ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಚಟ್ನಿ ತುಂಬ ರುಚಿಯಾಗಿರುತ್ತೆ ಅವಾಗ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಹಿಂಗಂತೂ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು, ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಹಿಂಗೆ ಜಾಸ್ತಿ ಬಳಸ್ತೀನಿ ನಾನು. ನೋಡಿ, ಚಟ್ನಿನೂ ರೆಡಿಯಾಗಿದೆ. ಇವಾಗ ಪಡ್ಡು ಚಟ್ನಿ ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇತ್ತು ಕೆಂಪು ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು. ಚಟ್ನಿ ಪಡ್ಡು ತುಂಬ ಚೆನ್ನಾಗಿತ್ತು. ನೀವು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಗರಿನೇ ಆಗಿನೂ ಬರುತ್ತೆ. ನೀವು ಮೆತ್ತಗೆ ಬೇಕಂದರೆ ಒಳಗಡೆ ನೀಟಾಗಿ ಬೆಂದಿರುತ್ತೆ ಎಲ್ಲನೂ, ಹಸ್ಕ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಪಡ್ಡು. ತುಂಬ ರುಚಿಯಾಗಿತ್ತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.